ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ರಾಜ್ಯದಾದ್ಯಂತ ಸದ್ದು ಮಾಡಿ ರೈತರನ್ನ ಆತಂಕಕ್ಕೆ ಸಿಲುಕಿಸಿದೆ. ಈ ಸರ್ಕಾರ ರೈತರ ಜಮೀನಿನ ಮೇಲೆ ವಕ್ಫ್ ಬೋರ್ಡ್ ಕಾಯ್ದೆಯನ್ನು ರದ್ದುಗೊಳಿಸಬೇಕು. ಕೊಪ್ಪಳ ಜಿಲ್ಲೆಯ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ 11ನೇ ಕಾಲಂನಲ್ಲಿ ವಕ್ಫ್ ಬೋರ್ಡ್ ಹೆಸರು ಸೇರಿದ್ದು, ಈ ಹೆಸರನ್ನ ತಿಂಗಳೊಳಗೆ ಡಿಲೀಟ್ ಮಾಡಿ ಈ ಹಿಂದೆ ಪಹಣಿ ಪತ್ರಿಕೆಯಲ್ಲಿ ಯಾವ ರೈತರ ಹೆಸರು ಹೇಗಿತ್ತೋ ಅದೇ ಪ್ರಕಾರವಾಗಿ ಈ ರೈತರ ಹೆಸರನ್ನ ಪಹಣಿ ಪತ್ರಿಕೆಯಲ್ಲಿ ತಿಂಗಳ ಒಳಗೆ ಸರ್ಕಾರ ನೋಂದಾಯಿಸಬೇಕು ಅಂತ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಹಾಗೂ ಕೊಪ್ಪಳ ಜಿಲ್ಲಾ ಘಟಕದಿಂದ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಹೂಗಾರ ನೇತೃತ್ವದಲ್ಲಿ ಆಗ್ರಹಿಸಿ ಕುಕನೂರು ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತುದಾರು ಆದ ಮೊಹಮ್ಮದ್ ಮುಸ್ತಾಫ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಮನವಿ ಸ್ವೀಕರಿಸಿದ ಶಿರಸ್ತುದಾರು ಆದ ಮೊಹಮ್ಮದ್ ಮುಸ್ತಾಫ್ ಅವರು ರೈತ ಸಂಘದ ಮನವಿಯನ್ನ ಮೇಲಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಇವರು ಹೇಳಿದರು. ಕರ್ನಾಟಕ ರಾಜ್ಯ ರೈತ ಸಂಘ ರೈತರ ಜಮೀನು ಮೇಲೆ ಒಪ್ಪಿಕೊಂಡಿರುವುದನ್ನು ರದ್ದುಪಡಿಸಬೇಕಂತ ನಾವು ಮನವಿ ಪತ್ರ ಸಲ್ಲಿಸಿದ್ದೇವೆ. ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಕಳಿಸಿಕೊಟ್ಟು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರನ್ನ ಗುಲಾಮರನ್ನಾಗಿ ಮಾಡಿದೆ. ಜಿಲ್ಲೆಯಲ್ಲಿ ಇರುವ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರನ್ನ ರದ್ದುಗೊಳಿಸಿ ಮೊದಲಿನಂತೆ ರೈತರ ಹೆಸರನ್ನ ನೋಂದಾಯಿಸಬೇಕು. ಈ ವಕ್ಫ್ ಬೋರ್ಡ್ ಹೆಸರಿನ ಸಲುವಾಗಿ ಕೆಲವು ಜಿಲ್ಲೆಯ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜಿಲ್ಲೆಯ ರೈತರನ್ನ ಉಳಿಸಲು ಈ ಬೋರ್ಡ್ ಅನ್ನ ರದ್ದು ಮಾಡಿ ರೈತರ ಹೆಸರು ಸೇರಿಸಬೇಕು. ಇಲ್ಲವಾದ್ರೆ ನಮ್ಮ ರೈತ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡುವುದಾಗಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ ಹೂಗಾರ ಇವರು ಮಾತನಾಡಿ ಮನವಿ ಸಲ್ಲಿಸಿದರು. ಇವತ್ತು ರಾಜ್ಯಾದ್ಯಂತ ಸದ್ದು ಮಾಡುವ ವಕ್ಫ್ ಬೋರ್ಡ್ ಇವತ್ತು ರೈತರನ್ನ ಭಾಳ ಆತಂಕಕ್ಕೆ ಮುಡ್ಸೈತಿ. ಇವತ್ತು ಸರ್ಕಾರ ಏನಾಗುತ್ತಂದ್ರೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲ ಅಂತ ಮಾಡಿದ್ವಿ. ಕೊಪ್ಪಳ ಜಿಲ್ಲೆಯಲ್ಲಿ ನಡೆದೈತಿ, ಬೇರೆ ಬೇರೆ ಜಿಲ್ಲಾ ಕಡೆ ನಡೆದೈತಿ. ದೇಶಾದ್ಯಂತ ನಾವು ಟಿವಿ ಮಾಧ್ಯಮಕ್ಕೆ ನೋಡೋಕ್ಕಾಗಲಿ ಅಂದ್ರೆ ಎಲ್ಲ ಕಡೆ ಇದೊಂದು ವಕ್ಫ್ ಬೋರ್ಡಿಂದು ಭಾಳ ರೈತರು ಕೆಲವೊಬ್ಬರು ಇದ್ರ ವಕ್ಫ್ ಬೋರ್ಡ್ ಹೆಸರು ಪಾಣೆ ಬಂದಿದ್ದರಿಂದ ಅವು ಪಾಣೆಗೆ ಈ ರೀತಿ ಬಂದೈತೆ ಅಂತ ಕೆಲವೊಬ್ರು ಆತ್ಮಹತ್ಯೆನೂ ಮಾಡ್ಕೊಂಡಾರ. ಈಗ ಶೀಘ್ರದಲ್ಲಿ ಸರ್ಕಾರ ಒಂದು ತಿಂಗಳದ ಒಳಗಡೆ ರೈತರ ಹೆಸರು ಹಿಂದೆ ಯಾರ ಹೆಸರು ಮೇಲೆ ಇವತ್ತು ಪಾಣಿ ಇದು ಆ ಪಾಣಿ ಅದೇ ಹೆಸರಿನ ರೈತರನ್ನ ಹೆಸರಲ್ಲೇ ಪಾಣಿನ ಪ್ರಿಂಟ್ ರೆಡಿ ಅವ್ರ ಹೆಸರು ಬರೋಂತೆ ಮಾಡಿ ಅವ್ರಿಗೆ ರೈತರಿಗೆ ಅನುಕೂಲ ಮಾಡಬೇಕು. ಅನುಕೂಲ ಮಾಡಲಿಲ್ಲ ಅಂದ್ರೆ ರೈತರಿಗೆ ಅನುಕೂಲ ಆಗೋಲ್ಲ. ಇವತ್ತು ನಾವು ಏನು ರೈತರು ಏನಾರು ಒಂದು ಇಂಥ ಸಮಸ್ಯೆ ಬಂದ್ರೆ ಒಂದು ಹೈಕೋರ್ಟ್ಗೆ ಹೋಗಿದ್ವಿ, ಸುಪ್ರೀಂ ಕೋರ್ಟ್, ಸಿವಿಲ್ ಕೋರ್ಟ್ಗೆ ಹೋಗಿದ್ವಿ. ಈಗ ಇದು ವಕ್ಫ್ ಬೋರ್ಡ್ ಬರೋದ್ರಿಂದ ಇವತ್ತು ಎಲ್ಲ ಅಧಿಕಾರಿಗಳು ಇಲ್ಲ ಟ್ರಿಬ್ಯುನಲ್ ಕೋರ್ಟ್ಗೆ ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಟ್ರಿಬ್ಯುನಲ್ ಕೋರ್ಟ್ ಅವ್ರದ್ದು ಅಲ್ಲಿ ಒಂದು ಮುಸ್ಲಿಮ್ಸ್ದ ಒಂದು ಟ್ರಿಬ್ಯುನಲ್ ಕೋರ್ಟ್ ಅಂತ ಮಾಡ್ಕೊಂಡಾರ. ಇವತ್ತು ಜಾತಿ ಅದಾವ, ಅಂತರ್ ಜಾತಿ ಎಲ್ಲ ಜಾತಿಯಾರು ಅದಾರೆ. ಎಲ್ಲರೂ ಜಾತಿಯಾರು ಒಂದೊಂದು ಕೋರ್ಟ್ ಮಾಡಿಕೊಡ್ರಲ್ಲ ರಾಜ್ಯ ಸರ್ಕಾರ. ಎಲ್ಲರಿಗೂ ಅವ್ರವ್ರ ಹೆಸರಲ್ಲೇ ಒಂದೊಂದಿಷ್ಟು ಅವ್ರದ್ದಿಷ್ಟು ಇವ್ರಿಷ್ಟು ಮಾಡಿಕೊಡ್ರಿ. ಅವ್ರಂತಾರ ದಾನವಾಗಿ ಕೊಟ್ಟಾರಂತಾರ. ದಾನವಾಗಿ ಪತ್ರ ಇವತ್ತು ಒಂದು ರೈತರ ಕಡೆಗೆ ದಾನವಾಗಿ ಪತ್ರ ತಮ್ಮ ಕಡೆನಿಲ್ಲ, ರೈತರ ಕಡೆಗಿಲ್ಲ. ಇವತ್ತು ದಾಖಲೆ ಕೊಡ್ರಿ ಅಂತಾರ. ದಾಖಲೆ ನೀವು ಕೊಡ್ರಿ, ದಾಖಲೆ ರೈತರು ಯಾಕೆ ಕೊಡ್ಬೇಕು? ಮಾಡಿದ ಮೋಸ ನೀವು, ಅವ್ರು ರೈತರಲ್ಲ. ರೈತರ ಹಿಂದಲೂ ಹಳೆ ಪಾಣಿ ಎಲ್ಲ ಅದಾವು. ಅವ್ರ ಹೆಸರಲ್ಲಿ ಅವ್ರ ಅಜ್ಜ ತಮ್ಮ ಮುತ್ತಾಜ್ಜ ಅವ್ರ ಅಪ್ಪ ಹೆಸರಲ್ಲಿ ಅದಾವು. ಇವತ್ತು ಮಕ್ಕಳು ಅವರು ಬಾಳೆ ಮಾಡ್ಕೋಬೇಕು, ತಿನ್ಬೇಕಾದ್ರೆ ಭಾಳ ಕಷ್ಟ ಆಗೈತಿ. ಶೀಘ್ರದಲ್ಲಿ ಒಂದು ವಾರದ 15 ದಿನದಾಗ ರೈತರ ಹೆಸರಲ್ಲಿ ಒಂದು ಪಾಣಿ ಬರ್ಬೇಕಂದು ನಮ್ಮ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿವಿ. ಈಗ ಶೀಘ್ರದಲ್ಲಿ ಒಂದು ತಿಂಗಳದೊಳಗೆ ನೋಂದಣಿ ಮಾಡಿಕೊಡ್ಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳೂರು ನಾವು ಮಾಧ್ಯಮಿಕ. ಈಗ ಈ ರೈತರ ಜಮೀನಿನ ಮೇಲೆ ತಂದಿರತಕ್ಕಂಥ ವಕ್ಫ್ ಬೋರ್ಡ್ ಕಾಯ್ದೆಯನ್ನ ಈಗ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಕೂಡಲೇ ರದ್ದುಪಡಿಸಬೇಕು. ಯಾಕಂತಂದ್ರೆ ಇದು ರೈತರಿಗೆ ಮಾಡತಕ್ಕಂಥ ಒಂದು ಮೋಸ. ಇದು ಹಿಂದ ಬ್ರಿಟಿಷ್ ಸರ್ಕಾರ ಇದ್ದಾಗ ಹೆಂಗ ಒಂದು ರೈತರು ಒತ್ತೆ ಹಾಳಾಗಿ ದುಡಿತಿದ್ರು, ಆ ತರ ಇದು ಒಂದು ರೈತರ ಜಮೀನಿನ ಪತ್ರದ ಮೇಲೆ ಅವ್ರದ್ದು ರೈತರ ಹೆಸರೇ ಇರಗಲ್ಲ. ಆ ತರ ಒಂದು ಕಾಯ್ದೆ ಇದು. ಈಗ ಅದನ್ನೆಲ್ಲ ರದ್ದುಪಡಿಸಿ ಮೊದಲೇನಿತ್ತಲ್ಲ ರೈತರ ಹೆಸರಲ್ಲಿ ಪಾನಿ ಬರ್ತಿದ್ದು ಅದೇ ತರನ ಪಾನಿ ಬರ್ಬೇಕು. ಇಲ್ಲ ಅಂತಂದ್ರ ನಾವು ಎಲ್ಲ ರೈತ ಸಂಘಟನೆಗಳು ಕೂಡ್ಕೊಂಡು ಒಂದು ಬೆಂಗಳೂರು ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗತ್ತ. ಅದಕ್ಕೆ ಇದನ್ನ ಕೂಡಲೇ ರದ್ದುಪಡಿಸ್ಬೇಕಂತಂದು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಆದ ಸಿದ್ದೇಕೊಪ್ಪದ ಗ್ರಾಮ ಘಟಕದ ಅಧ್ಯಕ್ಷ ಶಿವನಂದಯ್ಯ, ಕೊಡಿಕೊಪ್ಪ ಮಾರುತಿ, ನೆರೆಗಲ್ಸ ನಿಂಗಪ್ಪ, ನಿಟ್ಟಾಲಿ, ಲಿಂಗಪ್ಪ, ಜೋಗಟ್ಟಿ, ಶಂಕರಪ್ಪ, ಲಕ್ಷಟಿ ಸೇರಿ ಮತ್ತಿತರರು ಹಾಜರಿದ್ದರು.